ವೀಕ್ಷಕರೇ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ಅಲ್ಲ, ನಮ್ಮ ಬಣ್ಣ ಯಾವುದಾದ್ರೇನು, ಮನುಷ್ಯನ ದೇಹದ ಆಕಾರ, ಮುಖದ ರೂಪ ನೋಡಿ ಈ ದೇಶಕ್ಕೆ ಸಂಬಂಧಿಸಿದವರು ಎಂದು ನಿರ್ಧರಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ವೇ? ಮುಖದ ಆಕಾರ ಬೇರೆ ಇರಬಹುದು, ಆದರೆ ನಮ್ಮ ದೇಶ ಮಾತ್ರ ಒಂದೇ ಅಂತ ಹೇಳಲಿಕ್ಕೆ ಈ ಚಿಕ್ಕ ಬಾಲಕಿ ಹೇಗೆ ತನ್ನನ್ನು ತಾನು ಬಿಂಬಿಸಿಕೊಂಡಿದ್ದಾಳೆ ನೋಡಿ. ನಮ್ಮನ್ನು ಚೈನೀಸ್ ಅನ್ಬೇಡಿ, ನಾವು ಭಾರತೀಯರು. ಹೌದು, ಅರುಣಾಚಲ ಪ್ರದೇಶದ 4 ವರ್ಷದ ಪುಟ್ಟ ಬಾಲಕಿ ಟಿಂಕಲ್ ಹೇಳಿದ ಈ ಒಂದೇ ಒಂದು ಮುಗ್ಧ ಮಾತು ಇಂದು ಇಡೀ ದೇಶ ಅವಳತ್ತ ನೋಡ್ತಾ ಇದೆ. ಇಡೀ ಭಾರತ ಹೃದಯವನ್ನ ಪುಟ್ಟ ಕಂದಮ್ಮ ಗೆದ್ದಿದ್ದಾಳೆ. ಮಗುವಿನ ಮುಖದ ರೂಪ ನೋಡಿ ಯಾರೋ ಆಕೆಯನ್ನ ಚೈನೀಸ್ ಎಂದು ಕರೆದಾಗ ನಾನು ಭಾರತೀಯಳು ಎಂದು ಅತ್ಯಂತ ಹೆಮ್ಮೆಯಿಂದ ಉತ್ತರಿಸಿದ ಆಕೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಈ ಪುಟ್ಟ ಬಾಲಕಿಯ ಮಾತು ಕೇವಲ ಒಂದು ವೈರಲ್ ವಿಡಿಯೋ ಅಷ್ಟೇ ಅಲ್ಲ, ಬದಲಿಗೆ ವರ್ಷಗಳಿಂದ ಈಶಾನ್ಯ ಭಾರತದ ನಮ್ಮದೇ ಸಹೋದರ ಸಹೋದರಿಯರು ಫೇಸ್ ಮಾಡ್ತಾ ಇರುವ ಭೇದ ಭಾವಕ್ಕೆ ಈ ಮಗು ಖಡಕ್ ಉತ್ತರವನ್ನ ನೀಡಿದೆ. ಈ ವಿಡಿಯೋ ಹೇಗೆ ವೈರಲ್ ಆಗ್ತಾ ಇದೆ ಅಂತ ಅಂದ್ರೆ, ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರೇ ಸ್ವತಃ ಟಿಂಕಲ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿ, ಮಗಳೇ, ಇಡೀ ಭಾರತ ನಿನ್ನನ್ನ ಮೆಚ್ಚಿಕೊಂಡಿದೆ ಎಂದು ಅವಳನ್ನ ಹುರಿದುಂಬಿಸಿದ್ದಾರೆ. ಆದ್ರೆ ಇಲ್ಲಿ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾದ ಸತ್ಯ ಏನಪ್ಪಾ ಅಂದ್ರೆ, ಭಾರತ ಅಂದರೆ ಒಂದೇ ರೀತಿಯ ಮುಖ, ಒಂದೇ ರೀತಿಯ ಭಾಷೆಯಲ್ಲ. ವಿಭಿನ್ನ ಭಾಷೆ, ವಿವಿಧ ಸಂಸ್ಕೃತಿ ಮತ್ತು ವೈವಿಧ್ಯಮಯ ರೂಪಗಳನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಸುಂದರ ದೇಶ ನಮ್ಮದು. ಕೇವಲ ರೂಪ ನೋಡಿ ವ್ಯಕ್ತಿಯ ದೇಶಭಕ್ತಿಯನ್ನು ಅಥವಾ ಅವರ ಅನನ್ಯತೆಯನ್ನ ಅಳೆಯುವ ಈ ಮನಸ್ಥಿತಿ ಇನ್ನಾದರೂ ಬದಲಾಗಬೇಕಲ್ವೇ? ಈ ವಿಡಿಯೋ ನೋಡ್ತಿರೋ ನಿಮಗೇನ್ ಅನ್ಸುತ್ತೆ? ಈ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಜನತಾ ಟಿವಿ, ನೇರ ಸುದ್ದಿ, ನಿರಂತರ ಮನೋರಂಜನೆ.